ಇವತ್ತು ಏನು ಚಿಕ್ಕಮಗಳೂರು ಕಲಾಮಂದಿರದಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ, ಅದೆಲ್ಲಕ್ಕೆ ನನಗೆ ಮೊದಲು ಭಾಳ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು, ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿ ಒಬ್ಬ ಶೋಷಿತ ವರ್ಗದಿಂದ ಬಂದಂಥ ಮತ್ತು ಹಿರಿಯ ಜಾನಪದ ಕಲಾವಿದೆ ಅವರು ರಾಜಕಾರಣಿ ಅನ್ನೋದಕ್ಕಿಂತ ಜಾನಪದ ಕಲೆನ ಬರೀ ಬಾಯಲ್ಲೇ ಎಲ್ರಿಗೂ ಆಡಿ ತಿಳಿಸುವಂಥ ಸಾಮರ್ಥ್ಯ ಉಳ್ಳಂಥ ಮೋಟಮ್ಮನವ್ರನ್ನ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ದಕ್ಕೆ ಇಡೀ ಜಾನಪದ ಸಾಹಿತ್ಯ ಪರಿಷತ್ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಕರ್ನಾಟಕದ ಜಾನಪದ ಕಲೆಗಳು ರಾಜ್ಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಸಾಂಸ್ಕೃತಿಕ ಪರಂಪರೆಗೆ ಒಂದು ಪ್ರತಿಬಿಂಬ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಡೊಳ್ಳು ಕುಣಿತ, ಯಕ್ಷಗಾನ, ವೀರಗಾಸೆ, ಕಂಸಾಳೆ, ಭೂತಾರಾಧನೆ ಮತ್ತು ಚೋಮನ ಕುಣಿತಗಳು ಪ್ರಮುಖ ಕಲಾ ಪ್ರಕಾರಗಳಾಗಿದ್ದಾವೆ. ಈ ಕಲೆಗಳು ಗ್ರಾಮೀಣ ಜೀವನವನ್ನು ಮತ್ತು ಧಾರ್ಮಿಕ ಆಚರಣೆಯನ್ನು, ನಂಬಿಕೆಗಳನ್ನು ಪ್ರತಿಬಿಂಬಿಸ್ತವೆ. ಈ ರೀತಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಜನಜೀವನದೊಂದಿಗೆ ಬೆಸೆದುಕೊಂಡಿರ್ತಕ್ಕಂಥ ಜಾನಪದ ಕಲೆಗಳ ಉತ್ಸವವನ್ನು ಇವತ್ತು ಮಾಡಿದ್ದು, ಆ ಜಾನಪದ ಕಲೆಗಳನ್ನು ನಮ್ಮ ಮುಂದಿನ ಯುವ ಪೀಳಿಗೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ.